ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಿಂದಿನ ತರಗತಿಯಲ್ಲಿ ನಾವು ಆಹಾರದಲ್ಲಿನ ಅಂದ್ರೆ ಜೀರ್ಣಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಇವಾಗ ಜೀರ್ಣಗೊಂಡ ಉತ್ಪನ್ನಗಳ ಹೀರುವಿಕೆ. ಈಗ ಜೀರ್ಣ ಆಗಿದೆ ಆಹಾರ, ಹಾಗಾದ್ರೆ ಅದು ಯಾವ ರೀತಿ ಹೀರಲ್ಪಡುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೋಡಿ, ಜೀರ್ಣಕ್ರಿಯೆಯ ಅಂತಿಮ ಉತ್ಪನ್ನಗಳು ಸಣ್ಣ ಕರುಳಿನ ಲೋಳ್ಪರೆಯ ಮೂಲಕ ಹಾದು ರಕ್ತ ಹಾಗೂ ದುಗ್ಧ ರಸಗಳನ್ನು ಸೇರುವಂತಹ ಕ್ರಿಯೆಯನ್ನ ನಾವು ಹೀರುವಿಕೆ ಅಂತ ಕರಿತೀವಿ. ಹೀರುವಿಕೆ ಅಂದ್ರೆ ಏನು? ಹೀರುವಿಕೆ ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಏನು ಉಂಟಾಗಿರುತ್ತೆ ಅದರಿಂದ ಬಂದಂತಹ ಫೈನಲ್ ಪ್ರಾಡಕ್ಟ್ಸ್, ಅಂತಿಮ ಉತ್ಪನ್ನಗಳು, ಅವು ಸಣ್ಣ ಕರುಳಿನ ಲೋಳ್ಪರೆಯ ಮೂಲಕ ಹಾದು ರಕ್ತ ಹಾಗೂ ದುಗ್ಧ ರಸಗಳನ್ನ ಸೇರುವಂತಹ ಕ್ರಿಯೆಯನ್ನ ನಾವು ಹೀರುವಿಕೆ ಅಂತ ಕರಿತೀವಿ. ಇದು ನಿಷ್ಕ್ರಿಯ, ಸಕ್ರಿಯ ಹಾಗೂ ಪ್ರವರ್ಧಿತ ಸಾಗಾಣಿಕಾ ಕಾರ್ಯವಿಧಾನಗಳಿಂದ ಉಂಟಾಗುತ್ತೆ. ಈ ಒಂದು ಹೀರುವಿಕೆ ಯಾವುದರಿಂದ ಉಂಟಾಗುತ್ತೆ? ನಿಷ್ಕ್ರಿಯ, ಸಕ್ರಿಯ ಹಾಗೂ ಪ್ರವರ್ಧಿತ ಸಾಗಾಣಿಕಾ ಕಾರ್ಯವಿಧಾನಗಳಿಂದ ಇದು ಉಂಟಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಗ್ಲೂಕೋಸ್ ನಂತಹ ಏಕ ಶರ್ಕರಗಳು, ಅಮೈನೋ ಆಮ್ಲಗಳು, ಕ್ಲೋರೈಡ್ ಅಯಾನುಗಳಂತಹ ಕೆಲವು ಎಲೆಕ್ಟ್ರೋಲೈಟ್ಗಳು ಸಾಮಾನ್ಯವಾಗಿ ಸರಳ ವಿಸರಣೆಯ ಮೂಲಕ ಹೀರಿಕೆ ಆಗ್ತವೆ. ಈ ವಸ್ತುಗಳು ರಕ್ತಕ್ಕೆ ಹೀರಿಕೆಯಾಗುವಂತಹ ಪ್ರಕ್ರಿಯೆಯು ಸಾರತೆಯ ಪ್ರವಣತೆಗಳನ್ನ ಅವಲಂಬಿಸಿದೆ. ಆದ್ರೂ ಗ್ಲೂಕೋಸ್ ಮತ್ತು ಅಮೈನೋ ಆಮ್ಲಗಳಂತಹ ಕೆಲವು ವಸ್ತುಗಳು ವಾಹಕ ಪ್ರೋಟೀನ್ಗಳ ಮೂಲಕ ಹೀರಿಕೊಳ್ಳಲ್ಪಡ್ತವೆ. ನೋಡಿ, ಈ ಗ್ಲೂಕೋಸು ಮತ್ತೆ ಅಮೈನೋ ಆಮ್ಲಗಳು ಏನಿರ್ತಾವಲ್ವಾ, ಇವು ವಾಹಕ ಪ್ರೋಟೀನ್ಗಳ ಮೂಲಕ ಹೀರಿಕೊಳ್ಳಲ್ಪಡ್ತವೆ. ಇದನ್ನ ನಾವು ಪ್ರವರ್ಧಿತ ವಿಸರಣೆ ಅಂತ ಕರಿತೀವಿ. ಪ್ರವರ್ಧಿತ ವಿಸರಣೆ ಅಂದ್ರೆ ಏನು? ಈ ಗ್ಲೂಕೋಸು ಮತ್ತೆ ಅಮೈನೋ ಆಮ್ಲಗಳು ಏನಿರ್ತವೆ ಇವು ವಾಹಕ ಪ್ರೋಟೀನ್ಗಳ ಮೂಲಕನೇ ಹೀರ್ಕೊಳ್ತವೆ. ಹಾಗಾಗಿ ಹೀರ್ಕೊಳ್ಳಲ್ಪಡ್ತವೆ. ಹಾಗಾಗಿ ಇವನ್ನ ಪ್ರವರ್ಧಿತ ವಿಸರಣೆ ಅಂತ ಕರಿತೀವಿ. ಇನ್ನು ನೀರಿನ ಸಾಗಾಣಿಕೆಯು ಅಭಿಸರಣಾ ಪ್ರವಣತೆಯನ್ನ ಅವಲಂಬಿಸಿದೆ. ಈಗ ವಾಟರ್ ಟ್ರಾನ್ಸ್ಪೋರ್ಟ್ ಮನುಷ್ಯನಲ್ಲಿ ಯಾವ ರೀತಿ ಆಗುತ್ತೆ ಮಾನವನಲ್ಲಿ ಅಂತ ಹೇಳಿದ್ರೆ ಅದು ಅಭಿಸರಣಾ ಪ್ರವಣತೆಯನ್ನ ಅವಲಂಬಿಸಿರುತ್ತೆ. ಸಕ್ರಿಯ ಸಾಗಾಣಿಕೆಯು ಸಾರಥಿಯ ಪ್ರವಣತೆಗೆ ವಿರುದ್ಧವಾಗಿ ಆಗುವುದರಿಂದ ಶಕ್ತಿ ಬೇಕಾಗುತ್ತೆ. ಇನ್ನು ಅಮೈನೋ ಆಮ್ಲಗಳು, ಗ್ಲೂಕೋಸ್ ನಂತಹ ಏಕಶರ್ಕರಗಳು, Na+ ನಂತಹ ಎಲೆಕ್ಟ್ರೋಲೈಟ್ಗಳು, ಇವೆಲ್ಲವೂ ಕೂಡ ಹಲವಾರು ಪೋಷಕಾಂಶಗಳು ಈ ಕಾರ್ಯವಿಧಾನದಿಂದ ರಕ್ತದೊಳಗೆ ಹೀರಿಕೊಳ್ಳಲ್ಪಡ್ತವೆ. ಹಾಗಾಗಿ ನೋಡಿ, ರಕ್ತದೊಳಗೆ ಹೀರಿಕೊಳ್ಳಲ್ಪಡ್ತವಲ್ವಾ ಅಂದ್ರೆ ಈ ಕಾರ್ಯವಿಧಾನ, ಯಾವ ಕಾರ್ಯವಿಧಾನದಿಂದ? ಅಮೈನೋ ಆಮ್ಲಗಳು, ಗ್ಲೂಕೋಸ್, ಇವೆಲ್ಲ ಏನು ಮೊನೋಸ್ಯಾಕರೈಡ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಮೊನೋಸ್ಯಾಕರೈಡ್ಸ್. ಆಮೇಲೆ Na+, ಇವೆಲ್ಲ ಏನು? ಇದು ಎಲೆಕ್ಟ್ರೋಲೈಟ್. ಇವೆಲ್ಲವೂ ಹಲವಾರು ಪೋಷಕಾಂಶಗಳು ಏನಿರ್ತವೆ ಇವೆಲ್ಲವೂ ಕೂಡ ಈ ಅಭಿಸರಣಾ ಪ್ರವಣತೆಯನ್ನ ಅವು ಅವಲಂಬಿಸಿರ್ತವೆ. ಅಥವಾ ಸಕ್ರಿಯ ಸಾಗಾಣಿಕೆ ಅಂತ ನಾವ್ ಏನ್ ಹೇಳ್ತೀವಿ, ಅಂದ್ರೆ ಸಕ್ರಿಯ ಸಾಗಾಣಿಕೆ ಏನಿರುತ್ತಲ್ವಾ ಅದು ಯಾವಾಗ್ಲೂ ಸಾರಥಿಯ ಪ್ರವಣತೆಗೆ ವಿರುದ್ಧವಾಗಿ ಆಗೋದ್ರಿಂದ ಶಕ್ತಿ ಬೇಕಾಗುತ್ತೆ. ಹಾಗಾಗಿನೇ ಅಭಿಸರಣಾ ಪ್ರವಣತೆಯನ್ನ ಅದು ಅವಲಂಬಿಸಿರುತ್ತೆ. ಅದೇ ಕಾರ್ಯವಿಧಾನದಿಂದನೇ ರಕ್ತದೊಳಗೆ ಹೀರ್ಕೊಳ್ತವೆ. ಯಾವ? ಅಮೈನೋ ಆಮ್ಲಗಳು, ಗ್ಲೂಕೋಸು, ಆಮೇಲೆ Na+, ಈ ಎಲೆಕ್ಟ್ರೋಲೈಟ್ಸ್, ಇವೆಲ್ಲವೂ ಕೂಡ. ಆಯ್ತಾ? ವಿಲೀನಗೊಳ್ಳದ ಕಾರಣ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳು ನೇರವಾಗಿ ರಕ್ತದೊಳಕ್ಕೆ ಹೀರಿಕೊಳ್ಳಲ್ಪಡುವುದಿಲ್ಲ. ನೋಡಿ, ಅವು ವಿಲೀನ ಆಗೋದಿಲ್ಲ. ಯಾವುವು? ಕೊಬ್ಬಿನ ಆಮ್ಲ ಆಗಿರ್ಬೋದು, ಗ್ಲಿಸರಾಲ್ಗಳು, ಅವೆಲ್ಲ ನೇರವಾಗಿ ರಕ್ತದೊಳಗೆ ಯಾಕೆ, ಅಥವಾ ರಕ್ತದಲ್ಲಿ ಅದು ಯಾಕೆ ಹೀರಿಕೊಳ್ಳಲ್ಪಡೋದಿಲ್ಲ ಅಂತ ಹೇಳಿದ್ರೆ ಅವು ವಿಲೀನ ಆಗೋದಿಲ್ಲ. ಹಾಗಾಗಿ ಹಾಗಾದ್ರೆ ಅವು ವಿಲೀನ ಆಗೋಲ್ಲ ಅಂದ್ರೆ ಫಸ್ಟ್ ಏನ್ ಮಾಡ್ತವೆ? ಇವು ಮೊದಲಿಗೆ ಕಲಿಲ ಕಣ ಅಂದ್ರೇನು, ಮಿಸಲ್ ಅಂತ ಹೇಳಿ ಕರಿತೀವಿ. ಈ ರೀತಿ ಸೂಕ್ಷ್ಮ ಕಣಗಳಲ್ಲಿ ಅಳವಡಿಕೆಯಾಗಿ ನಂತರ ಕರುಳಿನ ಲೋಳ್ಪರೆಗೆ ಅವು ತಲುಪ್ತವೆ. ಯಾವ್ದು? ಕೊಬ್ಬಿನ ಆಮ್ಲ ಮತ್ತೆ ಗ್ಲಿಸರಾಲ್ಗಳು. ಇವು ಯಾವ ರೀತಿ ಹೀರಲ್ಪಡ್ತವೆ ಅಂತ ಹೇಳಿದ್ರೆ ಫಸ್ಟ್ ಕಲಿಲ ಕಣಗಳು ಅನ್ನುವಂತ ಸೂಕ್ಷ್ಮ ಕಣಗಳಲ್ಲಿ ಫಸ್ಟ್ ಅಳವಡಿಕೆಯಾಗಿ ನಂತರ ಕರುಳಿನ ಲೋಳ್ಪರೆಗೆ ತಲುಪ್ತವೆ. ಅವು ಕೈಲೋಮೈಕ್ರಾನ್ಗಳೆಂಬ ಅಂದ್ರೇನು, ಕೈಲೋಮೈಕ್ರಾನ್ಸ್ ಅಂತ ಹೇಳ್ತೀವಿ, ಹಾಗಂತ ಕರೆಯಲ್ಪಡುವ ಪ್ರೋಟೀನ್ ನಿಂದ ಆವೃತವಾದಂತಹ ಅತಿ ಸಣ್ಣ ಕೊಬ್ಬಿನ ಉಂಡೆಗಳಾಗಿ ಮರುರೂಪಿತಗೊಂಡು ವಿಲ್ಲೈಗಳ ದುಗ್ಧರಸನಾಳ ಇವುಗಳಿಗೆ ಅದು ಸಾಗಾಣಿಕೆ ಆಗ್ತವೆ. ಈ ದುಗ್ಧರಸನಾಳಗಳು ಹೀರಲ್ಪಟ್ಟ ವಸ್ತುಗಳನ್ನ ಅಂತಿಮವಾಗಿ ರಕ್ತಕ್ಕೆ ಬಿಡ್ತವೆ. ಓಕೆ, ಈ ರೀತಿಯಾಗಿ ಕೊಬ್ಬು, ಯಾವ ಕೊಬ್ಬು? ಕೊಬ್ಬಿನ ಆಮ್ಲ ಮೀನ್ಸ್ ಓಕೆ, ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಜೊತೆಗೆ ಗ್ಲಿಸರಾಲ್, ಇವು ಯಾವ ರೀತಿ ಹೀರ್ಕೊಳ್ತವೆ ಅಂತ ಅವುಗಳ ಬಗ್ಗೆ ಕೊಟ್ಟಿರೋದಿದು. ಓಕೆ, ಯಾವ ರೀತಿ ಅವು ಹೀರಲ್ಪಡ್ತವೆ ಅಂತ ಹೇಳಿದ್ರೆ ನೋಡಿ, ಅವು ಯಾವ ರೀತಿ ಹೀರಲ್ಪಡ್ತವೆ ಅಂದ್ರೆ
ಮೈಕ್ರಾನ್ಸ್. ಓಕೆ, ಕೈಲೋಮೈಕ್ರಾನ್ಸ್ ಅನ್ನುವಂತಹ ಪ್ರೋಟೀನ್ ನಿಂದ, ಈ ಕೈಲೋಮೈಕ್ರಾನ್ಗಳು ಪ್ರೋಟೀನ್ ಇಂದ ಆಗಿರ್ತವೆ. ಸೊ ಕೈಲೋಮೈಕ್ರಾನ್ಸ್ ಅನ್ನುವಂತಹ ಪ್ರೋಟೀನ್ ಇಂದ ಆದಂತಹ ಅತಿ ಸಣ್ಣ ಕೊಬ್ಬಿನ ಉಂಡೆಗಳಾಗಿ ಮರುರೂಪಿತಗೊಂಡು ವಿಲ್ಲೈಗಳ ದುಗ್ಧರಸನಾಳಗಳಿಗೆ ಸಾಗಾಣಿಕೆ ಆಗ್ತವೆ. ಈ ದುಗ್ಧರಸನಾಳಗಳು ಏನಿರ್ತವೆ, ಅವುಗಳು ಹೀರಲ್ಪಟ್ಟಂತಹ ವಸ್ತುಗಳನ್ನ ಅಂತಿಮವಾಗಿ ರಕ್ತಕ್ಕೆ ಬಿಡುಗಡೆ ಮಾಡ್ತವೆ. ಇನ್ನು ಆಹಾರ ನಾಳದ ವಿವಿಧ ಭಾಗಗಳಾಗಿರುವಂತಹ ಬಾಯಿ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ವಸ್ತುಗಳ ಹೀರುವಿಕೆಯು ನಡೆಯುತ್ತೆ. ಓಕೆ, ಆದರೆ ಗರಿಷ್ಠ ಹೀರುವಿಕೆಯು ಸಣ್ಣ ಕರಳಿನಲ್ಲಿ ನಡೆಯುತ್ತೆ. ನೋಡಿ, ಮ್ಯಾಕ್ಸಿಮಮ್ ಹೀರುವಿಕೆ ಯಾವಾಗ್ಲೂ ಸಣ್ಣ ಕರಳಿನಲ್ಲೇ ಆಗುವಂತದ್ದು. ದಿಸ್ ಇಸ್ ನೋಟ್ ದಿಸ್ ಪಾಯಿಂಟ್. ಓಕೆ, ಹೀರುವಿಕೆಯ ಸಾರಾಂಶವನ್ನ ಅಂದ್ರೆ ಹೀರುವಿಕೆಯ ತಾಣಗಳು ಮತ್ತು ಹೀರಿಕೊಳ್ಳಲ್ಪಡುವ ವಸ್ತುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ನೋಡಿ, ಬಾಯಿ ಫಸ್ಟ್ ನಾವು ತಿನ್ನುವಂಥದ್ದು ಬಾಯಿಗೆ ಹೋಗುತ್ತೆ, ಆಮೇಲೆ ಜಠರಕ್ಕೆ ಹೋಗುತ್ತೆ, ಆಮೇಲೆ ಸಣ್ಣ ಕರಳಿಗೆ ಹೋಗುತ್ತೆ, ಆಮೇಲೆ ದೊಡ್ಡ ಕರಳಿಗೆ ಹೋಗುತ್ತೆ. ಸೊ ಯಾವ ರೀತಿ ಹೀರಲ್ಪಡುತ್ತೆ ಅನ್ನೋದನ್ನ ನೋಡೋಣ. ಬಾಯಂಗಳದ ಲೋಳ್ಪೊರೆಯ ವೈಟ್ ಬಾಯಂಗಳದ ಲೋಳ್ಪೊರೆಯ ಹಾಗೂ ನಾಲಗೆಯ ಕೆಳಭಾಗದ ಸಂಪರ್ಕಕ್ಕೆ ಬರುವಂತಹ ಕೆಲವು ಔಷಧಗಳು ಅವುಗಳ ಮೇಲ್ಮೈನ ಲೋಮನಾಳಿಗೆ ಹೀರಿಕೆ ಆಗ್ತವೆ ಇಲ್ಲಿ. ಇನ್ನು ಜಠರದಲ್ಲಿ ನೀರು, ಸರಳ ಶರ್ಕರಗಳು, ಆಲ್ಕೋಹಾಲ್ ಮುಂತಾದವುಗಳ ಹೀರಿಕೆ ಇಲ್ಲಾಗುತ್ತೆ. ಇನ್ನು ಸಣ್ಣ ಕರಳು, ಪೋಷಕಾಂಶಗಳು ಹೀರಿಕೆಯಾಗುವ ಪ್ರಮುಖ ಭಾಗ ಇದಾಗಿರುತ್ತೆ. ಎಲ್ಲಾ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅವೆಲ್ಲವೂ ಸಣ್ಣ ಕರಳಿನಲ್ಲಿ ಹೀರಿಕೆ ಆಗುತ್ತೆ. ಆಮೇಲೆ ಜೀರ್ಣಕ್ರಿಯೆಯು ಇಲ್ಲಿ ಪೂರ್ಣಗೊಳ್ಳುತ್ತೆ. ಗ್ಲೂಕೋಸು, ಫ್ರುಕ್ಟೋಸು, ಕೊಬ್ಬಿನಾಮ್ಲಗಳು, ಗ್ಲಿಸರಾಲು ಮತ್ತು ಅಮೈನೋ ಆಮ್ಲಗಳಂತಹ ಜೀರ್ಣಕ್ರಿಯೆಯ ಅಂತಿಮ ಉತ್ಪನ್ನಗಳು ಲೋಳ್ಪೊರೆಯ ಮುಖಾಂತರ ರಕ್ತ ಮತ್ತು ದುಗ್ಧ ರಸಗಳಿಗೆ ಹೀರಿಕೊಳ್ಳಲ್ಪಡ್ತವೆ. ಇಲ್ಲಿ ಏನಾಗುತ್ತೆ, ರಕ್ತ ಮತ್ತು ದುಗ್ಧ ರಸಗಳಿಗೆ ಹೀರಿಕೊಳ್ಳಲ್ಪಡುವಂತದ್ದು ಎಲ್ಲಾ ಆಸಿಡ್ಸ್, ಏನು ಕೊಬ್ಬಿನ ಆಮ್ಲ, ಗ್ಲಿಸರಾಲು, ಅಮೈನೋ ಆಮ್ಲಗಳು. ಇನ್ನು ದೊಡ್ಡ ಕರಳು, ಇಲ್ಲಿ ನೀರು ಮತ್ತು ಕೆಲವು ಖನಿಜಾಂಶಗಳು, ಕೆಲವು ಔಷಧಗಳು ಇಲ್ಲಿ ಹೀರಿಕೆ ಆಗ್ತವೆ. ಅಂದ್ರೆ ಬಾಯಿ ಅಂದ್ರೆ ಜಠರದಲ್ಲೂ ಕೂಡ ಕೆಲವೊಂದಿಷ್ಟು ನೀರು ಹೀರಿಕೆ ಆಗುತ್ತಲ್ವಾ, ಅದೇ ತರ ದೊಡ್ಡ ಕರಳಿನಲ್ಲೂ ಕೂಡ ನೀರು ಹೀರಿಕೆ ಆಗುತ್ತೆ. ಆಮೇಲೆ ಕೆಲವು ಖನಿಜಾಂಶಗಳು, ಕೆಲವು ಔಷಧಗಳು ಕೂಡ ಇಲ್ಲಿ ಹೀರಿಕೆ ಆಗ್ತವೆ. ನೋಡಿ, ಔಷಧಗಳು ಅಂತ ಬಂದಾಗ ಇಲ್ಲೂ ಕೂಡ ಮೇಲ್ಮೈನ ಲೋಮನಾಳಗಳಿಗೂ ಕೂಡ ಇಲ್ಲೂ ಕೂಡ ಹೀರಿಕೆ ಆಗುತ್ತೆ. ಸೊ ಹಾಗಾಗಿ ಜಠರ ಮತ್ತೆ ಸಣ್ಣ ಕರಳು ಇದೇನಿದೆಯಲ್ಲ, ಇದನ್ನು ಚೆನ್ನಾಗಿ ನೀವು ನೆನ್ಪಿಟ್ಕೋಬೇಕು. ಹೀರಿಕೆಯಾದ ವಸ್ತುಗಳು ಅಂತಿಮವಾಗಿ ಅಂಗಾಂಶಗಳನ್ನ ಸೇರಿ ಅಲ್ಲಿ ಅವುಗಳ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲ್ಪಡ್ತವೆ. ಈ ಪ್ರಕ್ರಿಯೆಯನ್ನ ನಾವು ಸ್ವಾಂಗೀಕರಣ ಅಂತ ಹೇಳ್ತೀವಿ. ನೋಡಿ, ಹೀರಿಕೆ ಆದಂತಹ ವಸ್ತುಗಳು ಏನಿರ್ತವೆ, ಅಬ್ಸಾರ್ಪ್ಷನ್ ಅಂತ ನಾವೇನ್ ಕರಿತೀವಿ, ಅಬ್ಸಾರ್ಪ್ಷನ್ ಆದಂತಹ ಎಲ್ಲಾ ವಸ್ತುಗಳು ಏನಿರ್ತವೆ ಅವು ಅಂತಿಮವಾಗಿ ಅಂಗಾಂಶಗಳಿಗೆ ಅಂದ್ರೆ ಎಲ್ಲಾ ಪ್ರತಿಯೊಂದು ಟಿಶ್ಯೂಸ್ಗೆ ಹೋಗಿ, ಆರ್ಗನ್ಸ್ಗೆ ಹೋಗಿ ಸೇರ್ತವೆ. ಓಕೆ, ಪ್ರತಿಯೊಂದು ಆರ್ಗನ್ಗೆ ಹೋಗಿ ಸೇರ್ತವೆ. ಅಲ್ಲಿ ಚಟುವಟಿಕೆಗಳಿಗೆ ಅಂದ್ರೆ ಹೃದಯಕ್ಕೆ ಹೋಗಿ, ಓಕೆ, ಪ್ರತಿಯೊಂದು ಪಾರ್ಟ್, ಅಂಗಾಂಶ ಅಂತ ನಾವೇನ್ ಹೇಳ್ತೀವಿ, ಪ್ರತಿಯೊಂದು ಅಂಗಾಂಶಗಳಿಗೆ, ಒಂದು ಆರ್ಗನ್ ಅಲ್ಲಿ ಇರುವಂತಹ ಪ್ರತಿಯೊಂದು ಅಂಗಾಂಶಗಳಿಗೆ ಹೋಗಿ ಸೇರ್ತವೆ. ಓಕೆ, ಅಲ್ಲಿನ ಚಟುವಟಿಕೆಗಳಿಗೆ ಅದು ಉಪಯೋಗಿಸಿಕೊಳ್ಳಲ್ಪಡುತ್ತೆ. ಅಂದ್ರೆ ಏನು, ಇವಾಗ ಹಾರ್ಟಿಗೆ ಹೋಗಿ ಸೇರುತ್ತೆ ಅಂದ್ರೆ ಹಾರ್ಟ್ ಇಂದ ಏನ್ ಕೆಲಸ, ಪಂಪ್ ಮಾಡೋದು, ಹೌದಲ್ವಾ? ಓಕೆ, ಸೊ ಅದು ಮಾಡುವಂಥದ್ದು. ಪ್ರತಿಯೊಂದು ಆರ್ಗನ್ ಏನಿದೆ ಆ ಒಂದು ಆರ್ಗನ್ನಿನ ಕೆಲಸವನ್ನ ಇವು ನಿರ್ವಹಿಸೋದಕ್ಕೆ ಚಟುವಟಿಕೆಗಳಿಗೆ ಉಪಯೋಗಿಸಲ್ಪಡುತ್ತೆ. ಯಾವಾಗ ಹೀರಿಕೆ ಆದ ನಂತರ. ಫಸ್ಟ್ ಜೀರ್ಣಕ್ರಿಯೆ, ಆಮೇಲೆ ಹೀರಿಕೆ ಆಗುತ್ತೆ. ಹೀರಿಕೆ ಆದ ನಂತರ ಏನು ಆ ಒಂದು ಪ್ರಕ್ರಿಯೆ ಇರುತ್ತೆ ಅದನ್ನು ನಾವು ಸ್ವಾಂಗೀಕರಣ ಅಂತ ಹೇಳಿ ಕರಿತೀವಿ. ಇನ್ನು ಮಲಾಶಯದಲ್ಲಿ ಸುಸಂಬದ್ಧ ಮಲವಾಗಿ ಘನೀಕರಣಗೊಂಡಂತಹ ಜೀರ್ಣಕ್ರಿಯೆಯ ತ್ಯಾಜ್ಯಗಳು ನರ ಪರಾವರ್ತನೆಯನ್ನ ಆರಂಭಿಸುವ ಮೂಲಕ ಅದರ ವಿಸರ್ಜನೆಗೆ ಪ್ರಚೋದನೆ ಅಥವಾ ಬಯಕೆಯನ್ನ ಉಂಟು ಮಾಡ್ತವೆ. ಗುದದ್ವಾರದ ಮೂಲಕ ಮಲದ ಹೊರಹಾಕುವಿಕೆಯು ಒಂದು ಐಚ್ಛಿಕ ಪ್ರಕ್ರಿಯೆ ಆಗಿದೆ. ಇದನ್ನ ಸಮೂಹ ಪರಿಕ್ರಮಣ ಸಂಕುಚನ ಚಲನೆಯು ಉಂಟು ಮಾಡುತ್ತೆ. ಇದನ್ನ ಯಾವ ರೀತಿ ಉಂಟು ಮಾಡುತ್ತೆ, ಸಮೂಹ ಪರಿಕ್ರಮಣ ಸಂಕುಚನ ಚಲನೆ ಉಂಟು ಮಾಡುತ್ತೆ. ಇನ್ನು ಜೀರ್ಣಾಂಗ ವ್ಯೂಹದ ಅಪಸಾಮಾನ್ಯತೆಗಳು ಯಾವ್ಯಾವು ಅಂದ್ರೆ ಜೀರ್ಣಾಂಗ ವ್ಯೂಹದ ಅಪಸಾಮಾನ್ಯತೆಗಳು ಅಂತ ಇದೆ. ಓಕೆ, ಸೊ ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳ ಸೋಂಕಿನಿಂದಾಗಿ ಕರುಳಿನಲ್ಲಿ ಉರಿಯೂತ ಉಂಟಾಗುವುದು ಒಂದು ಸಾಮಾನ್ಯವಾದ ರೋಗ. ಸೋಂಕುಗಳನ್ನ ಕರುಳಿನ ಪರಾವಲಂಬಿಗಳಾದಂತಹ ಲಾಡಿ ಹುಳು, ದುಂಡು ಹುಳು, ದಾರದ ಹುಳು, ಕೊಕ್ಕೆ ಹುಳು, ಸೂಜಿ ಹುಳು ಮುಂತಾದವುಗಳು ಕೂಡ ಉಂಟು ಮಾಡಬಹುದು. ಈಗ ನೋಡಿ, ಕಾಮಾಲೆ ಯಕೃತ್ತಿನ ಮೇಲೆ ಇದು ಪರಿಣಾಮವಾಗಿರುತ್ತೆ. ಯಕೃತ್ತಿನ ಮೇಲೆ ಪರಿಣಾಮವಾಗಿರುತ್ತೆ ಯಾವುದು, ಜಾಂಡಿಸ್. ಸೊ ಪಿತ್ತವರ್ಣಿಕೆಗಳ ಶೇಖರಣೆಯಿಂದಾಗಿ ಚರ್ಮ ಹಾಗೂ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಯಾವ್ದ್ರಿಂದ, ಪಿತ್ತವರ್ಣಿಕೆಗಳ ಶೇಖರಣೆಯಿಂದಾಗಿ. ಇನ್ನು ವಾಂತಿ, ಇದು ಜಠರದಲ್ಲಿನ ಆಹಾರ ಪದಾರ್ಥಗಳನ್ನ ಬಾಯಿಯ ಮೂಲಕ ಹೊರಗೆ ಹಾಕುತ್ತೆ. ಈ ಪರಾವರ್ತನ ಕ್ರಿಯೆಯು ಮೆಡುಲಾದಲ್ಲಿರುವ ವಾಂತಿ ಕೇಂದ್ರದಿಂದ ನಿಯಂತ್ರಿತವಾಗುತ್ತೆ. ವಾಂತಿಗೆ ಮುನ್ನ ಒಂದು ಬಗೆಯ ವಾಂತಿ ಬರುವಂತಹ ಅನುಭವ ಕೂಡ ನಮ್ಗೆ ಉಂಟಾಗುತ್ತೆ. ಇನ್ನು
ಆಮಶಂಕೆ ಅಂದ್ರೆ ಡಯೋರಿಯಾ ಅಂತ ಹೇಳ್ತೀವಿ. ಅಸಹಜ ಆವರ್ತನೆಯ ಕರುಳಿನ ಚಲನೆ ಮತ್ತು ವಿಸರ್ಜಿಸುವ ಮಲದಲ್ಲಿ ದ್ರವದ ಏರಿಕೆಯನ್ನ ಆಮಶಂಕೆ ಅಂತ ಹೇಳ್ತೀವಿ. ಇದು ಆಹಾರ ಹೀರುವಿಕೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂದ್ರೆ ಏನು, ಕರುಳಿನ ಚಲನೆ ಅನಿಯಮಿತವಾಗಿರುವುದರಿಂದ ಮಲವು ಹೆಗ್ಗರುಳಿನಲ್ಲಿಯೇ ಉಳಿದು ಹೋಗುವುದು. ಓಕೆ. ಇನ್ನು ಅಜೀರ್ಣತೆ ಇಂಡೈಜೆಷನ್ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿ ಆಹಾರವು ಕ್ರಮಬದ್ಧವಾಗಿ ಜೀರ್ಣ ಆಗದೆ ಜಠರವು ತುಂಬಿಕೊಂಡಿರುವಂತೆ ಅನುಭವ ಆಗುತ್ತೆ. ಅಂದ್ರೆ ಜೀರ್ಣ ಆಗೋದಲ್ಲ, ಬಟ್ ಹೊಟ್ಟೆ ತುಂಬದಂತೆ ಅನ್ಸುತ್ತೆ. ಅದನ್ನ ನಾವು ಇಂಡೈಜೆಷನ್ ಅಜೀರ್ಣತೆ ಅಂತ ಹೇಳ್ತೀವಿ. ಕಿಣ್ವಗಳ ಸ್ರವಿಕೆಯಲ್ಲಿನ ವ್ಯತ್ಯಯ, ಮಾನಸಿಕ ಒತ್ತಡ, ಆಹಾರ ನಂಜು ಅಂದ್ರೆ ಫುಡ್ ಪಾಯ್ಸನಿಂಗ್, ಆಮೇಲೆ ಅಧಿಕ ಪ್ರಮಾಣದ ಆಹಾರ ಸೇವನೆ, ಅತಿಯಾದ ಮಸಾಲೆ ಇರುವಂತಹ ಆಹಾರದ ಸೇವನೆ, ಇವೆಲ್ಲವೂ ಕೂಡ ಅಜೀರ್ಣತೆಗೆ ಕಾರಣಗಳಾಗಿರ್ತವೆ. ಓಕೆ. ಇನ್ನು ಈಗ ನೋಡೋಣ, ದಟ್ ಇಸ್ ಪ್ರೋಟೀನ್ ಶಕ್ತಿ ಅಪೌಷ್ಟಿಕತೆ ಅಂತ. ಅಂದ್ರೆ ಆಹಾರದಲ್ಲಿನ ಪ್ರೋಟೀನ್ಗಳ ಕೊರತೆ ಮತ್ತು ಆಹಾರದಲ್ಲಿನ ಶಕ್ತಿಯ ಒಟ್ಟು ಕೊರತೆಗಳು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ, ದಕ್ಷಿಣ ಅಮೆರಿಕ, ಪಶ್ಚಿಮ ಮಧ್ಯ ಆಫ್ರಿಕಾಗಳ ಅಲ್ಪಾಭಿವೃದ್ಧಿ ಹೊಂದಿದ ಬಹಳಷ್ಟು ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿದೆ. ಅಂದ್ರೆ ಆಹಾರದಲ್ಲಿನ ಪ್ರೋಟೀನ್ಗಳ ಕೊರತೆ. ಸೊ ನಮ್ಮ ಭಾರತ ಬಿಟ್ಟು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ಮತ್ತೆ ದಕ್ಷಿಣ ಅಮೆರಿಕ, ಪಶ್ಚಿಮ ಮಧ್ಯ ಆಫ್ರಿಕಾಗಳ ಅಲ್ಪಾಭಿವೃದ್ಧಿ ಹೊಂದಿದ ಬಹಳಷ್ಟು ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿದೆ. ಅಂದ್ರೆ ಜಾಸ್ತಿ ಇದೆ. ಎಲ್ಲಿ ಅಂದ್ರೆ ಪ್ರೋಟೀನ್ಗಳ ಕೊರತೆ ಅಲ್ಪಾಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ನಾವು ವ್ಯಾಪಕವಾಗಿ ಕಾಣಬಹುದು ಪ್ರೋಟೀನ್ಗಳನ್ನ, ಅಂದ್ರೆ ಪ್ರೋಟೀನ್ ಕೊರತೆಯನ್ನ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಪ್ರೋಟೀನ್ ಶಕ್ತಿ ಅಪೌಷ್ಟಿಕತೆ ಅಂದ್ರೇನು, ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ. ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಬರ, ಕ್ಷಾಮ ಮತ್ತು ರಾಜಕೀಯ ಪ್ರಕ್ಷುಬ್ಧತೆ ಗಳಂತಹ ಸಮಯಗಳಲ್ಲಿ ಜನಸಂಖ್ಯೆಯ ದೊಡ್ಡ ಭಾಗದ ಮೇಲೆ ಪರಿಣಾಮವನ್ನ ಉಂಟು ಮಾಡಬಹುದು. ಇದು 80ರ ದಶಕದ ಮಧ್ಯಭಾಗದಲ್ಲಿ ಬಾಂಗ್ಲಾದೇಶದಲ್ಲಿ ವಿಮೋಚನೆಯ ಯುದ್ಧದ ಸಂದರ್ಭದಲ್ಲಿ ಮತ್ತು ಇಥಿಯೋಪಿಯಾದ ತೀವ್ರ ಬರಗಾಲದ ಸಮಯದಲ್ಲಿ ಸಂಭವಿಸಿತ್ತು. ಇನ್ನು PEM ಅಂದ್ರೇನು, ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್. ಓಕೆ. ಇದು ನವಜಾತ ಶಿಶು ಮತ್ತು ಮಕ್ಕಳ ಮೇಲೆ ಪರಿಣಾಮವನ್ನ ಉಂಟು ಮಾಡಿ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ಗೆ ಕಾರಣವಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ಬಹಳಷ್ಟು ಸಲ ಪ್ರಶ್ನೆಗಳು ಬಂದಿದೆ. ಓಕೆ. ಇಥಿಯೋಪಿಯಾದ PEM ಅನ್ನುವಂಥದ್ದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. PEM ಅನ್ನುವಂಥದ್ದು ನವಜಾತ ಶಿಶು ಅಂದ್ರೆ ಹುಟ್ಟಿದಂತ ಮಕ್ಕಳು ಜೊತೆಗೆ ಮಕ್ಕಳ ಮೇಲೆ ಪರಿಣಾಮವನ್ನ ಉಂಟು ಮಾಡಿ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಏನಿರುತ್ತೆ ನವಜಾತ ಶಿಶು ಮತ್ತೆ ಮಕ್ಕಳ ಮೇಲೆ ಪರಿಣಾಮವನ್ನು ಉಂಟು ಮಾಡಿ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ಗೆ ಕಾರಣ ಆಗುತ್ತೆ. ಪ್ರೋಟೀನ್ಗಳ ಮತ್ತು ಕ್ಯಾಲೋರಿಯ ಏಕಕಾಲದ ಕೊರತೆಯಿಂದಾಗಿ ಮೆರಾಸ್ಮಸ್ ಉಂಟಾಗುತ್ತೆ. ಇವಾಗ ಮೆರಾಸ್ಮಸ್ ಮತ್ತೆ ಕ್ವಾಶಿಯೋರ್ಕರ್ ಅಂತ ಹೇಳಿದ್ವಿ. ಓಕೆ. ಸೊ ಮೆರಾಸ್ಮಸ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರೋಟೀನ್ಗಳ ಮತ್ತು ನೋಡಿ ಪ್ರೋಟೀನ್ಗಳ ಮತ್ತು ಕ್ಯಾಲರಿಯ ಏಕಕಾಲದ ಕೊರತೆಯಿಂದಾಗಿ, ಅಂದ್ರೆ ಪ್ರೋಟೀನು ಜೊತೆಗೆ ಕ್ಯಾಲೋರೀಸ್ ಈ ಎರಡು ಕೊರತೆ ಒಂದೇ ಸಲ ಉಂಟಾಗಿ ಮೆರಾಸ್ಮಸ್ ಉಂಟಾಗುತ್ತೆ. ಇನ್ನು ತಾಯಿ ಹಾಲನ್ನ ಅತಿ ಕಡಿಮೆ ಪ್ರೋಟೀನ್ ಮತ್ತು ಕ್ಯಾಲೋರಿ ಇರುವಂತ ಇತರ ಆಹಾರಗಳಿಂದ ಬದಲಿಸಿದಾಗ ಇದು 1 ವರ್ಷದ ಒಳಗಿನ ಶಿಶುಗಳಲ್ಲಿ ಕಂಡು ಬರುತ್ತೆ. ಅಂದ್ರೆ ಮೆರಾಸ್ಮಸ್ ಅನ್ನುವಂಥದ್ದು ಏನಿದೆಯಲ್ಲ, ಈ ಒಂದು ಪ್ರೋಟೀನ್ ನ ಡಿಫಿಷಿಯಂಟ್ ಇಂದ ಏನ್ ಕಂಡು ಬರುತ್ತೆ, ಸೊ ಈ ಮೆರಾಸ್ಮಸ್ ಅನ್ನುವಂಥದ್ದು 1 ವರ್ಷದ ಒಳಗಿನ ಶಿಶುಗಳಲ್ಲಿ ಕಂಡು ಬರುತ್ತೆ. ಯಾವುದು ಮೆರಾಸ್ಮಸ್ ಅನ್ನುವಂಥದ್ದು. ಅದು ಯಾಕೆ ಬರುತ್ತೆ ಅಂದ್ರೆ ಪ್ರೋಟೀನ್ಗಳ ಮತ್ತು ಕ್ಯಾಲೋರಿಯ ಏಕಕಾಲದ ಕೊರತೆಯಿಂದಾಗಿ ಮೆರಾಸ್ಮಸ್ ಉಂಟಾಗುತ್ತೆ. ಓಕೆ. ಯಾವಾಗ ಅಂತ ಹೇಳಿದ್ರೆ ತಾಯಿ ಹಾಲನ್ನ ಅತಿ ಕಡಿಮೆ ಪ್ರೋಟೀನ್ ಮತ್ತು ಕ್ಯಾಲೋರಿ ಇರುವಂತ ಇತರ ಆಹಾರಗಳಿಂದ ನಾವು ಬದಲು ಮಾಡಿದಾಗ. ಹಿರಿಯ ಶಿಶು ಇನ್ನು ಅತಿ ಎಳೆಯ ಪ್ರಾಯದಿದ್ದಾಗ ತಾಯಿಗೆ 2ನೇ ಗರ್ಭ ಅಥವಾ ಶಿಶು ಜನನವಾದ್ರೆ ಇದು ಕೂಡ ಆಗಾಗ ಉಂಟಾಗುತ್ತೆ. ಮೆರಾಸ್ಮಸ್ ನಲ್ಲಿ ಪ್ರೋಟೀನ್ ಕೊರತೆಯು ಬೆಳವಣಿಗೆ ಮತ್ತು ಅಂಗಾಂಶ ಪ್ರೋಟೀನ್ಗಳ ಬದಲಿಕೆಯನ್ನ ಕುಂದಿಸುತ್ತೆ. ಓಕೆ. ತೀವ್ರ ದೇಹ ಕ್ಷೀಣತೆ ಅಂದ್ರೆ ಎಮ್ಯಾಸಿಯೇಷನ್ ಮತ್ತು ಕೈಕಾಲುಗಳ ತೆಳ್ಳಗಾಗುವಿಕೆಯನ್ನ ಅದು ಉಂಟು ಮಾಡುತ್ತೆ. ಚರ್ಮ ಒಣಗುತ್ತೆ, ತೆಳ್ಳಗಾಗುತ್ತೆ, ಸುಕ್ಕುಗಟ್ಟುತ್ತೆ, ಬೆಳವಣಿಗೆಯ ದರ ಮತ್ತು ದೇಹದ ತೂಕ ಸಾಕಷ್ಟು ಕಡಿಮೆ ಆಗುತ್ತೆ. ಮೆದುಳು ಮತ್ತು ಮಾನಸಿಕ ಸಾಮರ್ಥ್ಯಗಳ ಬೆಳವಣಿಗೆ ಮತ್ತು ಪ್ರವರ್ಧನೆ ಕೂಡ ಕುಂಠಿತಗೊಳ್ಳುತ್ತೆ. ಇನ್ನು ಕ್ಯಾಲೋರಿಯ ಕೊರತೆ ಇದ್ದಾಗ, ಸೊ ಇದಿಷ್ಟು ಏನು ಮೆರಾಸ್ಮಸ್ ಕಥೆ ಆಗಿತ್ತು. ಈಗ ಕ್ಯಾಲೋರಿಯ ಕೊರತೆ ಇಲ್ಲದೆ ಇದ್ದಾಗ, ಓಕೆ, ಬರೀ ಪ್ರೋಟೀನ್ ಕೊರತೆ ಮಾತ್ರ ಇದೆ, ಕ್ಯಾಲೋರಿ ಕೊರತೆ ಇಲ್ಲ, ಕ್ಯಾಲೋರೀಸ್ ಚೆನ್ನಾಗಿದೆ, ಪ್ರೋಟೀನ್ ಮಾತ್ರ ಕೊರತೆ ಇದೆ ಅಂತ ಹೇಳಿದಾಗ ಅದನ್ನ ಕ್ವಾಶಿಯೋರ್ಕರ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಕ್ವಾಶಿಯೋರ್ಕರ್ ಅಂತ ಹೇಳ್ತೀವಿ. 1 ವರ್ಷದ ನಂತರದ ಶಿಶುವಿನಲ್ಲಿ ಹೆಚ್ಚು ಕ್ಯಾಲೋರಿ ಕಡಿಮೆ ಪ್ರೋಟೀನ್ ಯುಕ್ತ, ಅಂದ್ರೆ ಹೆಚ್ಚು ಕ್ಯಾಲೋರಿ ಇದೆ ಬಟ್ ಕಡಿಮೆ ಪ್ರೋಟೀನ್ ಇದೆ, ಇಂತ ಆಹಾರದಿಂದ ಬದಲಿಸಿದಾಗ ಇದು ಉಂಟಾಗುತ್ತೆ ಕ್ವಾಶಿಯೋರ್ಕರ್. ಅಂದ್ರೆ ಕ್ಯಾಲೋರಿ ಜಾಸ್ತಿ ಇದೆ ಬಟ್ ಪ್ರೋಟೀನ್ ಬಹಳನೇ ಕಮ್ಮಿ ಇದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರೋಟೀನ್ ಕಮ್ಮಿ ಇದ್ದಾಗ.
ಮರಾಸ್ಮಸ್ನಂತೆಯೇ ಕ್ವಾಶಿಯೋರ್ಕೋರ್ ಕೂಡ ಸ್ನಾಯುಗಳ ಕ್ಷೀಣತೆ, ಆಮೇಲೆ ಕೈಕಾಲುಗಳು ತೆಳ್ಳಗಾಗೋದು, ಬೆಳವಣಿಗೆಯಲ್ಲಿ ವೈಫಲ್ಯತೆ, ಮೆದುಳಿನ ಪ್ರವರ್ಧನೆಯ ವೈಫಲ್ಯತೆಯನ್ನು ಪ್ರದರ್ಶಿಸುತ್ತೆ. ಆದ್ರೆ ಮರಾಸ್ಮಸ್ಗೆ ಭಿನ್ನವಾಗಿ ಇನ್ನೂ ಸ್ವಲ್ಪ ಕೊಬ್ಬು ಚರ್ಮದ ಕೆಳಗೆ ಉಳಿಯುತ್ತೆ. ಅಲ್ಲದೆ ದೇಹದ ವಿವಿಧ ಭಾಗಗಳಲ್ಲಿ ದ್ರವಶೋಥ ಅಂದ್ರೆ ಓಯಿಡಿಮಾ ಮತ್ತು ಊತವನ್ನ ಕಾಣಬಹುದು. ಓಕೆ, ಸೊ ಇದಿಷ್ಟು ಮೆರಾಸ್ಮಸ್ ಮತ್ತೆ ಕ್ವಾಶಿಯೋರ್ಕರ್ ಬಗ್ಗೆ ಆಗಿತ್ತು. ಸೊ ಒಟ್ಟಾರೆಯಾಗಿ ಈ ಒಂದು ಡೈಜೆಷನ್ ನಾವೇನ್ ನೋಡಿದ್ವಿ ಪಾರ್ಟ್, ಅದರ ಸಾರಾಂಶವನ್ನ ನಾವು ನೋಡ್ತಾ ಹೋಗೋಣ. ಮಾನವ ಇಲ್ಲಿವರೆಗೂ ಏನೇನ್ ನೋಡಿದ್ವಿ ಈ ಪಾಠದಲ್ಲಿ ಅಂತ ಹೇಳಿದ್ರೆ, ಮಾನವನ ಜೀರ್ಣಾಂಗ ವ್ಯೂಹದ ಜೀರ್ಣನಾಳ ಮತ್ತು ಸಂಬಂಧಿತ ಜೀರ್ಣ ಗ್ರಂಥಿಗಳನ್ನ ಒಳಗೊಂಡಿದೆ. ಓಕೆ, ಮಾನವನ ಜೀರ್ಣಾಂಗ ವ್ಯೂಹ ಏನಿದೆ ಜೀರ್ಣನಾಳ ಮತ್ತು ಸಂಬಂಧಿತ ಜೀರ್ಣ ಗ್ರಂಥಿಗಳನ್ನ ಒಳಗೊಂಡಿದೆ. ಜೀರ್ಣನಾಳ ಏನಿರುತ್ತಲ್ವಾ ಅದು ಬಾಯಿ, ಬಾಯಂಗಳ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಮಲಾಶಯ ಮತ್ತು ಗುದದ್ವಾರಗಳನ್ನ ಒಳಗೊಂಡಿದೆ. ಇನ್ನು ಲಾಲಾರಸ ಗ್ರಂಥಿ, ಪಿತ್ತಜನಕಾಂಗ ಮತ್ತು ಮೆದೋಜೀರಕ ಗ್ರಂಥಿಗಳು ಸಂಬಂಧಿತ ಜೀರ್ಣ ಗ್ರಂಥಿಗಳು ಆಗಿರ್ತವೆ. ಬಾಯಿಯಲ್ಲಿ ಆಹಾರವನ್ನ ಹಲ್ಲುಗಳು ಜಿಗಿತವೆ. ನಾಲಗೆಯು ಆಹಾರದ ರುಚಿಯನ್ನ ಸಂವೇದಿಸುತ್ತೆ. ಲಾಲಾರಸದೊಂದಿಗೆ ಮಿಶ್ರಣ ಮಾಡಿ ಸೂಕ್ತವಾಗಿ ಜಗಿಯುವಂತಾಗಲು ಅದು ಸಹಕರಿಸುತ್ತೆ. ಅದಾದ ನಂತರ ಲಾಲಾರಸದಲ್ಲಿ ಪಿಷ್ಟವನ್ನ ಜೀರ್ಣಿಸುವ ಕಿಣ್ವಾದ ಸಲೈವರಿ ಅಮಲೇಸ್ ಕಿಣ್ವ ಇದ್ದು ಅದು ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತೆ. ನಂತರ ಆಹಾರ ಉಂಡೆಯಾಕಾರದ ಬೋಲಸ್ ಆಗಿ ಬಾಯಿಯಿಂದ ಗಂಟಲಿನ ಮೂಲಕ ಅನ್ನನಾಳವನ್ನ ಸೇರುತ್ತೆ. ನಂತರ ಪರಿಕ್ರಮಣ ಸಂಕುಚನ ಚಲನೆಯಿಂದ ಆಹಾರವು ತನ್ನ ನಾಳದಿಂದ ಜಠರಕ್ಕೆ ಸೇರುತ್ತೆ. ಜಠರದಲ್ಲಿ ಪ್ರಮುಖವಾಗಿ ಪ್ರೋಟೀನ್ಗಳು ಜೀರ್ಣಗೊಳ್ಳುತ್ತೆ. ಓಕೆ ನೋಡಿ, ಜಠರದಲ್ಲಿ ಪ್ರಮುಖವಾಗಿ ಪ್ರೋಟೀನ್ಗಳು ಜೀರ್ಣಗೊಳ್ತವೆ. ಸರಳ ಶರ್ಕರಗಳು, ಆಲ್ಕೋಹಾಲ್ಗಳು ಮತ್ತೆ ಔಷಧಿಗಳ ಹೀರುವಿಕೆಯು ಕೂಡ ಜಠರದಲ್ಲಿ ಉಂಟಾಗುತ್ತೆ. ಬಟ್ ಪ್ರಮುಖವಾಗಿ ಪ್ರೋಟೀನ್ಗಳನ್ನ ನಾವು ಕಾಣಬಹುದು ಜೀರ್ಣವಾಗೋದು. ಇನ್ನು ಕೈಮ್ ಆಹಾರ, ಇದು ಸಣ್ಣ ಕರುಳಿನ ಮುಂಗುರುಳ ಭಾಗವನ್ನ ಸೇರುತ್ತೆ. ಮೆದೋಜೀರಕ ರಸ, ಪಿತ್ತರಸ ಮತ್ತು ಅಂತಿಮವಾಗಿ ಸಕ್ಕಸ್ ಎಂಟೆರಿಕಸ್ ನ ಕಿಣ್ವಗಳು ಪ್ರತಿಕ್ರಿಯಿಸುವುದರಿಂದ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಜೀರ್ಣ ಆಗ್ತವೆ. ಓಕೆ, ಆಹಾರವು ನಂತರ ಸಣ್ಣ ಕರುಳಿನ ಮಧ್ಯ ಕರುಳು ಮತ್ತು ಹಿಂಗರಳನ್ನ ಸೇರ್ತವೆ. ಕಾರ್ಬೋಹೈಡ್ರೇಟ್ಗಳು ಜೀರ್ಣವಾಗಿ ಗ್ಲೂಕೋಸ್ ನಂತಹ ಏಕ ಶರ್ಕರಗಳಾಗಿ ಪರಿವರ್ತನೆಯನ್ನ ಹೊಂದವೆ. ಪ್ರೋಟೀನ್ಗಳು ಅಂತಿಮವಾಗಿ ಅಮೈನೋ ಆಮ್ಲಗಳಾಗಿ ವಿಘಟನೆಗೊಳ್ತವೆ. ಕೊಬ್ಬುಗಳು ಕೊಬ್ಬಿನಾಮ್ಲಗಳು ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಹೊಂದವೆ. ಇನ್ನು ಜೀರ್ಣಗೊಂಡ ಅಂತಿಮ ಉತ್ಪನ್ನಗಳು ಕರುಳಿನ ವಿಲ್ಲೈಗಳ ಅನುಲೇಪಕದ ಮೇಲ್ಮೈ ಪದರದ ಮೂಲಕ ದೇಹದೊಳಗೆ ಹೀರಲ್ಪಡ್ತವೆ. ಜೀರ್ಣವಾಗದ ಆಹಾರ ಏನಿರುತ್ತೆ ಅದು ಇಲಿಯೋಸೀಕಲ್ ಕವಾಟದ ಮೂಲಕ ದೊಡ್ಡ ಕರುಳಿನ ಕುರುಡುಗರುಳನ್ನ ಸೇರುತ್ತೆ. ಈ ಕವಾಟವು ಮಲದ ಹಿಮ್ಮುಖ ಹರಿವನ್ನ ತಡೆಯುತ್ತೆ. ದೊಡ್ಡ ಕರಳು ಗರಿಷ್ಠ ಮಟ್ಟದಲ್ಲಿ ನೀರನ್ನ ಹೀರ್ಕೊಳ್ಳುತ್ತೆ. ಜೀರ್ಣವಾಗದ ಆಹಾರ ಏನಿರುತ್ತೆ ಅದು ಅರೆಘನ ರೂಪವನ್ನ ಪಡೆಯುತ್ತೆ. ತದನಂತರ ಮಲಾಶಯ, ಗುದನಾಳವನ್ನ ಸೇರುತ್ತೆ. ಅಂತಿಮವಾಗಿ ಗುದದ್ವಾರದ ಮೂಲಕ ವಿಸರ್ಜಿಸಲ್ಪಡುತ್ತೆ. ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ TET, PSTR, HSTR ಅಂಡ್ ಆಲ್ಸೋ ಫಾರ್ GPSTR. ಓಕೆ, ಸೊ ಈ ಒಂದು ಚಾಪ್ಟರ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ನೀವು ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದ್ರ ಮುಂದಿನ ಚಾಪ್ಟರ್ ಬೇಕಾ ಬೇಡವಾ ಅನ್ನೋದನ್ನು ಕೂಡ ನೀವು ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.